ಕೈ ಹಚ್ಚು 5 ಬೆರಳು ಏನು ಹಚ್ಚು ಬೆನ್ಮೇಲೆ ಹಿಂಗೆ ಬಿದ್ದಿರುತ್ತಂತೆ. ಟಿಪ್ಟೂರಲ್ಲಿ ಗ್ರಾಮ ದೇವತೆ ಬಂದ್ಬಿಟ್ಟು ಉಡಿಸ್ಲಮ್ಮ ಅಂತ. ಇವ್ರಿಗೆ ಒಂಥರ ಫುಲ್ ಫ್ರೀಸ್ ಆಗಿಬಿಟ್ಟಿದ್ದಾರೆ ಅವರು. ಅಲ್ಲಿಗೆ ಫೋಕಸ್ ಮಾಡಿ ಆ ರೆಡ್ ಕಲರ್ ಬಟನ್ ಒತ್ತಿದ್ರೆ ಅಲ್ಲೇನಾದರೂ ಇದ್ದರೆ ಅಕಸ್ಮಾತ್ ಆತ್ಮ ಏನಾದರೂ ಇದ್ದರೆ ನಮಗೆ ಕಾಣಿಸುತ್ತೆ. ಅಕ್ಕ ಪಕ್ಕದಲ್ಲೇ ಇದ್ದಾರೆ, ಬಟ್ ಅವ್ರನ್ನ ಎಪ್ಸಕ್ಕೆ ಆಗ್ತಾ ಇಲ್ಲ ಸುಧಾ ಕೈಯಲ್ಲಿ. ಆ ಒಂದು ಪ್ಯಾಸೇಜ್ ಕಡೆ ಫೋಕಸ್ ಮಾಡಿ ಆ ರೆಡ್ ಕಲರ್ ಬಟನ್ನ ಒತ್ತಾರಂತೆ. ಬಾಯ್ ಬಿಟ್ಬಿಡ್ತಾರೆ. ಯಾಕಂದರೆ ಪಾಪ ಮಗು ಇದೆ, ಆ ವಿಷಯದಲ್ಲಿ ರಿಸ್ಕೆ ಮುಚ್ಚಿಟ್ಟು ರಿಸ್ಕೆಲ್ಲ ತಗೊಳ್ಳೋ ಅಂತಹ ಒಂದು ದೊಡ್ಡ ಸಾಹಸನ ಸುಧಾ ಮಾಡೋದಿಲ್ಲ. ಇರೋದನ್ನ ಇದ್ದಂಗೆ ಹೇಳ್ಬಿಡ್ತಾರೆ. ಏನಾಯಿತು ಅಂತ ಇದು ಮಾಡಿದಾಗ, ಇಲ್ಲ ನಂಗೆ ಈ ಥರ ಒಂಥರ ಆಗ್ತಾ ಇದೆ, ನನಗೆ ಯಾರೋ ಬಂದು ಹಿಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು, ನನಗೆ ಭಾರ ಅನ್ನಿಸ್ತಾ ಇದೆ. ಆ್ಯಂಡ್ ಆ ಕೆರೆ ಕಟ್ಟೆ ಏನಿದೆ ಪಕ್ಕದಲ್ಲೇ ಇವ್ರ ಮನೆ, ಅವ್ರು ನೀಟಾಗಿ ಕಾಣ್ತಿರುತ್ತೆ ಕೆರೆ ಮತ್ತು ಕೆರೆ ಕಟ್ಟೆ. ಬರ್ತಾ ಅದು ನೀಟಾಗಿ ಬಂದು ಇವ್ರ ಮನೆ ಕಿಟಕಿ ಹತ್ರನೇ ಬಂದು ನಿಂತ್ಕೊಂಡ್ಬಿಡುತ್ತಂತೆ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಿಜವಾದ ಕತೆ ಹೇಳೋ ಟೈಮ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕತೆ ಮತ್ತೆ ಸತ್ಯವಾದ ಘಟನೆ. ನಮ್ಮ ಸಬ್ಸ್ಕ್ರೈಬರ್ ಸುಧಾ ಅವರು ನಮಗೆ ಕೊಟ್ಟಂತಹ ಈ ಒಂದು ಕಥೆ, ಅವ್ರ ಜೊತೆ ನಡೆದಂತಹ ನೈಜವಾದ ಘಟನೆ. ಎಸ್, ಅವ್ರ ಹೆಸರು ಸುಧಾ ಅಲ್ಲ, ಅವ್ರ ಹೆಸರು ಬೇರೆನೇ ಇದೆ. ಮತ್ತು ಅವರು ಸಹ ನಮ್ಮ ಹೆಸರನ್ನ ಯೂಸ್ ಮಾಡಬೇಡಿ, ನಮ್ಮ ತಂದೆ ತಾಯಿ ಹೆಸರನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಓಕೆ, ಡೆಫಿನೆಟ್ಲಿ ನಿಮ್ಮ ಹೆಸರನ್ನ ನಾವು ಸುಧಾ ಅಂತ ಇಟ್ಕೊತೀವಿ. ಸೊ ಸುಧಾ ಅವರು ಬೇಸಿಕಲಿ ಅವ್ರ ತಂದೆಯವರು ಬಂದುಬಿಟ್ಟು ಟಿಪ್ಟೂರ್ ಗ್ರಾಮದವರು. ಅಲ್ಲಿ ಒಂದು ಸಣ್ಣ ಹಳ್ಳಿ. ಸೊ ಇವರು ಬೆಂಗಳೂರಲ್ಲಿ ಮೊದಲಿದ್ದು ಕುಮಾರಸ್ವಾಮಿ ಲೇಔಟಲ್ಲಿ, ಇವಾಗ ಸದ್ಯಕ್ಕೆ ಉತ್ತರಳ್ಳಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಸುಧಾ ಅವ್ರಿಗೆ ಒಬ್ಬರು ಅಕ್ಕ ಇದ್ದಾರೆ. ಅಕ್ಕನ್ನ ಶಿವಮೊಗ್ಗಕ್ಕೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವ್ರು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸುಧಾ ಅವರು ಬೆಂಗಳೂರು ಉತ್ತರಳ್ಳಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಈ ಒಂದು ಘಟನೆ ಏನು ನಡೀತು, ತುಂಬ ರೀಸೆಂಟಾಗಿ ಅವ್ರ ಜೊತೆ ನಡೆದಂತಹ ಘಟನೆ. ಸೊ ಸುಧಾ ಅವರ ಅಕ್ಕ ಏನಿದ್ದಾರೆ, ಅವರು ಸೆಕೆಂಡ್ ಬೇಬಿಗೆ ಕನ್ಸೀವ್ ಆಗ್ತಾರೆ. ಮೀನ್ ವೈಲ್ ಆನ್ ದ ಸೇಮ್ ಟೈಮ್, ಸೇಮ್ ಮಂತಲ್ಲೇ ಸುಧಾ ಅವರು ಅವ್ರ ಫಸ್ಟ್ ಬೇಬಿಗೆ ಕನ್ಸೀವ್ ಆಗ್ತಾರೆ. ಸೊ ಇಬ್ಬರು ಅರೌಂಡ್ ಕೋಇನ್ಸಿಡೆಂಟ್ಲಿ ಒಂದೇ ಮಂತಲ್ಲಿ ಕನ್ಸೀವ್ ಆಗಿ ಒಂದು 15 ದಿನಗಳ ಒಂದು ಅಂತರದಲ್ಲಿ ಇಬ್ಬರು ಒಂದೊಂದು ಮಗುಗೆ ಡೆಲಿವರಿ ಆಗುತ್ತೆ. ಇಬ್ರಿಗೂ ಮುದ್ದಾದ ಮಕ್ಕಳು ಹುಡ್ತಾರೆ. ಸೊ ಬಾಣಂತನಕ್ಕೆ ಉತ್ತರಳ್ಳಿನಲ್ಲಿರುವ ಅವರ ತಾಯಿಯ ಮನೆಗೆ ಅಕ್ಕ ಮತ್ತೆ ತಂಗಿ ಸುಧಾ ಇಬ್ರು ಬಂದಿರ್ತಾರೆ ಬಾಣಂತನಕ್ಕೆ. ಸೊ ಅವ್ರ ಮನೆ ಹತ್ರನೇ ಒಂದು ಕೆರೆ ಇರುತ್ತೆ. ಕೆರೆ ಕಟ್ಟೆ ನೀಟಾಗಿ ಅವ್ರ ಮನೆಯಿಂದ ಕಾಣಿಸ್ತಾ ಇರುತ್ತೆ. ಸೊ ಸುಧಾ ಅವ್ರಿಗೇನಿರುತ್ತೆ, ಅವ್ರಿಗೆ C-ಸೆಕ್ಷನ್ ಆಗಿರುತ್ತೆ, ಸಿಸೇರಿಯನ್ ಮಾಡಿ ಡೆಲಿವರಿ ಆಗಿರುತ್ತೆ. ಬಟ್ ಅವ್ರ ಅಕ್ಕಂಗೆ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ಸೊ ಸುಧಾಗೆ ಒಂದು ಸ್ವಲ್ಪ ಜಾಸ್ತಿ ಕನ್ಸರ್ನ್ ತೋರಿಸ್ತಾ ಇರ್ತಾರೆ. ಅವ್ರಿಗೆ ಅಮ್ಮನೇ ಅವ್ರಿಗೆ ಸ್ನಾನ ಮಾಡಿಸೋದು, ಊಟ ತಿನ್ನಿಸೋದು, ಪತ್ತೆ ಎಲ್ಲ ನೋಡ್ಕೊಳ್ಳೋದೆಲ್ಲ ಅವ್ರ ತಾಯಿನೇ ಮಾಡ್ತಾ ಇರ್ತಾರೆ. ಇಬ್ಬರು ಹೆಣ್ಮಕ್ಳು ಕೂಡ ತಲೆ ಸ್ನಾನ ಮಾಡಿಸಿದ್ರೆ ತಲೆ ಒಣಗ್ಸೋಕ್ಕೆ ಅವ್ರ ತಾಯಿ ಎಲ್ಲ ಒಟ್ಟಿಗೆ ಹೋಗಿ ಎಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಅವರ ಮನೆ ಏನಿರುತ್ತೆ, ಅದು ಸಿಂಗಲ್ ಬೆಡ್ರೂಮ್ ಮನೆ. ರೂಮಲ್ಲಿ ಸುಧಾ ಅವರ ತಂದೆ ತಾಯಿ ಮಲಗ್ತಾ ಇರ್ತಾರೆ. ಇವ್ರ ಹಾಲ್ ತುಂಬ ವಿಶಾಲವಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಹಾಲು. ಹಾಗಾಗಿ ಹಾಲ್ನಲ್ಲಿ ಮಂಚ ಹಾಕ್ಕೊಂಡು ಅಕ್ಕ ತಂಗಿ ಏನಿರ್ತಾರೆ ಅವರಿಬ್ಬರು ಮಕ್ಕಳನ್ನು ಮಧ್ಯೆ ಹಾಕೊಂಡು ಮಲಗ್ತಾ ಇರ್ತಾರೆ. ಸೊ ಹೀಗಿರುತ್ತೆ ಅವ್ರ ಮನೆ ಸೆಟಪ್ಪು. ಒಂದಿನ ಸುಧಾ ಅವ್ರನ್ನ ನೋಡೋದಕ್ಕೆ ಅವರ ಚೈಲ್ಡ್ಹುಡ್ ಫ್ರೆಂಡ್, ಅವ್ರ ಹೆಸರು ರವಿ ಅಂತ, ಅವರು ಮನೆಗೆ ಬರ್ತಾರೆ ಇವ್ರನ್ನ ನೋಡಲಿಕ್ಕೆ. ಹೀಗೆ ಮಾತಾಡ್ತಾ ಆಚೆ ಕಡೆ ಜಗ್ಲಿ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಫ್ರೆಂಡ್ ಏನಿದ್ದಾರೆ ಅವರು, ನನ್ನ ಫೋನಲ್ಲಿ ನಾನು ಹೊಸ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ, ಇದು ಒಂಥರ ದೇವುಗಳನ್ನೆಲ್ಲ ಡಿಟೆಕ್ಟ್ ಮಾಡುತ್ತಂತೆ, ಆತ್ಮ ಏನಾದರೂ ಇದ್ದರೆ ಈ ಆ್ಯಪ್ ಡಿಟೆಕ್ಟ್ ಮಾಡುತ್ತಂತೆ. ಏನಿಲ್ಲ, ಈ ಕ್ಯಾಮ್ರಾ ಸ್ಕ್ರೀನ್ನ ಓಪನ್ ಮಾಡಿ ನಮ್ಗೆ ಎಲ್ಲಿ ಏನಾದರೂ ಇದೆ ಅಂತ ಅನಿಸುತ್ತೋ ಅಲ್ಲಿಗೆ ಫೋಕಸ್ ಮಾಡಿ ಆ ರೆಡ್ ಕಲರ್ ಬಟನ್ ಒತ್ತಿದ್ರೆ ಅಲ್ಲೇನಾದರೂ ಇದ್ದರೆ ಅಕಸ್ಮಾತ್ ಆತ್ಮ ಏನಾದರೂ ಇದ್ದರೆ ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾರಂತೆ. ಇವರು ಕ್ಯೂರಿಯಾಸಿಟಿ ಜಾಸ್ತಿ, ಸರಿ ಇದು ನಾನು ಡೌನ್ಲೋಡ್ ಮಾಡಿ ನಾನು ಚೆಕ್ ಮಾಡ್ತೀನಿ ಅಂತ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಆ್ಯಪ್ ಏನಿದೆ ಅದನ್ನು ಅವ್ರ ಫೋನ್ಗೆ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಮಾತುಕತೆ, ಈ ಒಂದು ಡಿಸ್ಕಷನ್ ಆ್ಯಪ್ ಡೌನ್ಲೋಡ್ ಮಾಡಿ ಇವೆಲ್ಲ ಇನ್ಸ್ಟಾಲ್ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಕಳೆದು ನೈಟ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಆ ಕೆರೆ ಕಟ್ಟೆ ಏನಿದೆ ಪಕ್ಕದಲ್ಲೇ ಇವ್ರ ಮನೆ, ಅವ್ರು ನೀಟಾಗಿ ಕಾಣ್ತಿರುತ್ತೆ ಕೆರೆ ಮತ್ತು ಕೆರೆ ಕಟ್ಟೆ. ಇವ್ರು ಏನು ಮಾಡ್ತಾರೆ, ಸರಿ ಇದು ಚೆಕ್ ಮಾಡೋಣ, ಇಲ್ಲೇ ಕೆರೆ ಕಟ್ಟೆ ಇದಿಲ್ಲ, ಏನಾದ್ರು ಕಾಣಿಸ್ಬೋದು. ಯಾಕಂದರೆ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಅದ್ರ ಕೆಳಗಡೆ ಡಿಮ್ ಆಗಿ ಆ ಒಂದು ಪ್ಯಾಸೇಜ್ ಏನಿದೆ ಆ ಕೆರೆ ಕಟ್ಟೆದು ಅದು ಕಾಣಿಸ್ತಾ ಇರುತ್ತೆ. ಇವರು ಸರಿ ಆಯಿತು ಅಂದ್ಬಿಟ್ಟು ಆ ಒಂದು ಆ್ಯಪ್ನ ಓಪನ್ ಮಾಡಿ, ಇವ್ರಿಗೆ ಒಂಥರ ಏನೋ ಅಲ್ಲಿಂದ ಯಾರೋ ಬರ್ತಾ ಇದ್ದಾರೆ ಅನ್ನೋದೊಂದು ಇವ್ರಿಗೆ ಅನಿಸುತ್ತೆ. ಓಕೆ, ಏನೋ ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ನೋಡೋಣ, ಚೆಕ್ ಮಾಡೋಣ ಅಂತ ಆ್ಯಪಲ್ಲಿರುವಂಥ ಕ್ಯಾಮ್ರಾನ ಓಪನ್ ಮಾಡಿ ಆ ಒಂದು ಪ್ಯಾಸೇಜ್ ಕಡೆ ಫೋಕಸ್ ಮಾಡಿ ಆ ರೆಡ್ ಕಲರ್ ಬಟನ್ನ ಒತ್ತಾರಂತೆ. ಆಗ ಅಲ್ಲಿ ಅವರಿಗೆ ಯಾರೋ ನಿಂತ್ಕೊಂಡಿರುವಂಥ ಒಂದು ಇಮೇಜ್ ಕಾಣಿಸುತ್ತಂತೆ. ತುಂಬ ಹೆದರ್ಕೊಂಡ್ಬಿಡ್ತಾರೆ.
ಅಯ್ಯೋ ಏನಪ್ಪ ಇದೇನೋ ಕಾಣಿಸ್ಬಿಡ್ತಲ್ಲ, ಗೊತ್ತಿಲ್ಲ ಅದು ಆ್ಯಪ್ ನಿಜವಾಗ್ಲೂ ವರ್ಕ್ ಆಯಿತೋ ಇಲ್ಲ ಗ್ಲಿಚ್ಚೋ ಇಲ್ಲ ಅಲ್ಲಿ ಯಾರೋ ಮನುಷ್ಯರು ನಿಂತಿದ್ರು ಗೊತ್ತಿಲ್ಲ. ಬಟ್ ಇವ್ರಿಗೆ ತುಂಬ ಭಯ ಆಗುತ್ತೆ. ಅಷ್ಟರಲ್ಲಿ ಇವರು ತಾಯಿ ಏನಿದ್ದಾರೆ, ಇಷ್ಟೊತ್ತಾಯಿತು ಬಾಣಂತಿ ಹೆಂಗಸ್ತೀನೋ ಏನು ಇಷ್ಟೊತ್ತಾದ್ರು ಕಿವಿಗೇನು ಹಾಕ್ಕೊಳ್ದಂಗೆ ಚಪ್ಪಲಿ ಹಾಕ್ಕೊಳ್ದಂಗೆ ಆಚೆ ಬಂದು ಜಗ್ಲಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ ನೀನು, ನಡಿ ಮನೆ ಒಳಗಡೆ, ರವಿನು ನೀನು ಹೋಗಪ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ನು ಕಳಿಸ್ಬಿಟ್ಟು ಇವ್ರನ್ನ ಒಳಗಡೆ ಕರ್ಕೊಂಬಂದು ಊಟ ಮಾಡಿಸಿ ಮಲಗಿಸ್ತಾರೆ. ನೈಟ್ ಮಲಗಿಸಿದಾಗ ಈಕೆಗೆ ಸಡನ್ನಾಗಿ ನೈಟ್ 1:30-2 ಗಂಟೆ ಆಗಿರ್ಬೋದು. ಆ ಟೈಮಲ್ಲಿ ಸಡನ್ನಾಗಿ ಇವ್ರಿಗೆ ಒಂಥರ ಅವ್ರನ್ನ ಯಾರೋ ಬಂದು ಹಿಡ್ಕೊಂಡಿದ್ದಾರೆ, ಅಂದರೆ ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ ಅವ್ರಿಗೆ. ಕೈಕಾಲೇನೂ ಅಲ್ಲಾಡ್ಸೋಕೆ ಆಗ್ತಾ ಇಲ್ಲ, ಒಂಥರ ಬಾಡಿ ಎಲ್ಲ ರಿಜಿಡ್ ಆಗಿಬಿಟ್ಟಿದೆ ಅನ್ನೋ ಫೀಲಿಂಗ್. ಪಕ್ಕದಲ್ಲೇ ಅಂದರೆ ಇಬ್ಬರು ಮಕ್ಕಳನ್ನು ಹೇಳಿದ್ ನಾನು ಆಲ್ರೆಡಿ, ಹಾಲಲ್ಲಿ ಮಂಚ ಹಾಕ್ಕೊಂಡು ಈ ಕಡೆ ಅವರ ಅಕ್ಕ ಮಲಗಿದ್ದಾರೆ, ಈ ಕಡೆ ಸುಧಾ ಅವ್ರು ಮಲಗಿದ್ದಾರೆ, ಮಧ್ಯದಲ್ಲಿ ಮಕ್ಕಳನ್ನ ಹಾಕ್ಕೊಂಡಿದ್ದಾರೆ. ಅಕ್ಕ ಪಕ್ಕದಲ್ಲೇ ಇದ್ದಾರೆ, ಬಟ್ ಅವ್ರನ್ನ ಎಪ್ಸಕ್ಕೆ ಆಗ್ತಾ ಇಲ್ಲ ಸುಧಾ ಕೈಯಲ್ಲಿ. ತುಂಬ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಎಪ್ಸಕ್ಕೆ ಆಗ್ತಾ ಇಲ್ಲ. ತುಂಬ ಸ್ಟ್ರಗಲ್ ಮಾಡಿ 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 ಒಂದು 30-40 ಸೆಕೆಂಡ್ ಆದಮೇಲೆ ಜೋರಾಗಿ ಕಿರ್ಚ್ಕೊಂಡು ಎಬ್ಬಿಸ್ತಾರೆ ಎಲ್ಲರನ್ನೂ. ಆಗ ತಾಯಿ ಎಲ್ಲರೂ ಆಚೆ ಬರ್ತಾರಂತೆ. ಬಂದು ಏನಾಯಿತು 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 ಅಂತ ಇದು ಮಾಡಿದಾಗ, ಇಲ್ಲ ನಂಗೆ ಈ ಥರ ಒಂಥರ ಆಗ್ತಾ ಇದೆ, ನನಗೆ ಯಾರೋ ಬಂದು ಹಿಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು, ನನಗೆ ಭಾರ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಿರಂತೆ. ಯಾಕೆ ಈ ಥರ ಸಡನ್ನಾಗಿ ಈ ಥರ ಎಲ್ಲ ಆಯಿತು ಅಂದಾಗ ಸುಧಾ ಅವರು ಹೆದರ್ಕೊಂಡು, ಇಲ್ಲ ನನಗೆ ಈ ಥರ ರವಿ ಈ ಥರ ಏನೋ ಒಂದು ಆ್ಯಪ್ ತೋರಿಸ ನಾನು ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನೋಡಿದೆ, ಅದರಲ್ಲಿ ಏನೋ ಇತ್ತು, ಮೋಸ್ಟ್ಲಿ ಅದರಿಂದನೇ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬಾಯ್ ಬಿಟ್ಬಿಡ್ತಾರೆ. ಯಾಕಂದರೆ ಪಾಪ ಮಗು ಇದೆ, ಆ ವಿಷಯದಲ್ಲಿ ಮುಚ್ಚಿಟ್ಟು ರಿಸ್ಕ್ ಎಲ್ಲ ತಗೊಳ್ಳೋ ಅಂತಹ ಒಂದು ದೊಡ್ಡ ಸಾಹಸನ ಸುಧಾ ಮಾಡೋದಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ಬಿಡ್ತಾರೆ. ಇಮ್ಮಿಡಿಯೇಟಾಗಿ ಅವರಮ್ಮ ಬಾಯಿಗೆ ಬಂದಂಗೆ ಬೈದು, ಬಾಣಂತಿ ಹದ್ಬಸ್ತಲ್ಲಿ ಇರಬೇಕು ನೀನು, ಯಾರು ಹಿಂಗೆಲ್ಲ ಮಾಡ್ತಾರೆ, ಬರೀ ಇಂಥ ಕೆಲಸಗಳು ಮಾಡ್ಕೊಂಡು ಕೂರ್ತೀಯ ನೀನು ಅಂತ ಚೆನ್ನಾಗಿ ಬೈದು ಫೋನ್ ತೆಗೆಸಿ ಆ ಆ್ಯಪ್ನೆಲ್ಲ ಡಿಲೀಟ್ ಮಾಡಿಸಿ ಸಮಾಧಾನ ಮಾಡಿ ಇಬ್ಬರೂ ಮಲಗಿಸ್ತಾರೆ. ಅದಾಗಿ ಒಂದು 45 ಮಿನಿಟ್ಸ್ 1 hour ಆಗಿರುತ್ತೆ. ಇವ್ರಿಗೆ ಸರಿಯಾಗಿ ಭಯಕ್ಕೆ ನಿದ್ದೆ ಹೋಗೋ ಥರ ಇದ್ರೂ ನಿದ್ದೆ ಬರ್ತಾ ಇರಲ್ಲ, ಕಣ್ಣಿಗೆ ನಿದ್ದೆನೇ ಹತ್ತುತ್ತಾ ಇರಲ್ಲ ಅವ್ರಿಗೆ. ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒದ್ದಾಡ್ತಾ ಇರ್ತಾರೆ. ಹಾಲಲ್ಲಿ ಏನು ಇವ್ರು ಮಲಗಿದ್ದಾರೆ, ಅವ್ರ ತಂದೆ ತಾಯಿ ರೂಮ್ ಡೋರ್ನ ಓಪನ್ ಮಾಡಿಕ್ತಿರ್ತಾರಂತೆ. ಆ ರೂಮ್ ಡೋರಲ್ಲಿ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿನಲ್ಲಿ ಆ ಒಂದು ಜಗಲಿ ಏನಿದೆ, ಕೆರೆನ ಪ್ಯಾಸೇಜ್ ಏನಿದೆ, ಅದು ನೀಟಾಗಿ ಕಾಣ್ತಿರುತ್ತೆ. ಅಲ್ಲಿ ಮತ್ತೆ ಅವ್ರಿಗೆ ಯಾರೋ ನಡ್ಕೊಂಡು ಬರ್ತಾ ಇರೋದು ಕ್ಲಿಯರಾಗಿ ಕಾಣಿಸುತ್ತಂತೆ. ಆ ಒಂದು ಸ್ಟ್ರೀಟ್ ಲೈಟ್ದು ಏನು ಶ್ಯಾಡೋ ಬೀಳ್ತಾ ಇದೆ, ಅಲ್ಲಿ ಅವ್ರಿಗೆ ಯಾರೋ ನಡ್ಕೊಂಡು ಇವ್ರ ಮನೆ ಹತ್ರ ಬರ್ತಾ ಇರೋದು ನೀಟಾಗಿ ಕಾಣಿಸ್ತಾ ಇದೆ. ಇವರು ಹಂಗೆ ನೋಡ್ತಾ ಇದ್ದಾರೆ. ಬರ್ತಾ 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 ಅದು ನೀಟಾಗಿ ಬಂದು ಇವ್ರ ಮನೆ ಕಿಟಕಿ ಹತ್ರನೇ ಬಂದು ನಿಂತ್ಕೊಂಡ್ಬಿಡುತ್ತಂತೆ. ಇವ್ರಿಗೆ ಒಂಥರ ಫುಲ್ ಫ್ರೀಸ್ ಆಗಿಬಿಟ್ಟಿದ್ದಾರೆ ಇವರು. ಅಲ್ಲಿಂದ ಒಂದು ಗಾಳಿ ಥರ ಬಂದು ಜೋರಾಗಿ ಇವ್ರನ್ನ ಬಡಿಯುತ್ತೆ. ಒಂಥರ ಇವ್ರು ನೋಡ್ತಾ ಇದ್ದಂಗೆ ವುಫ್ ಅಂತ ಬಂದು ಇವ್ರಿಗೆ ಬಂದು ಹೊಡೆಯೋದು. ಇವ್ರಿಗೆ ಮೈಕೆಲ್ಲ ಸಿಕ್ಕಾಬಡೆ ಪೇನ್ ಆಗಿಬಿಡುತ್ತಂತೆ. ಮತ್ತೆ ಜೋರಾಗಿ ಕಿರ್ಚ್ಕೊಂತಂತೆ. ಮತ್ತೆ ಅಪ್ಪ ಅಮ್ಮ ಎಲ್ಲ ಎದ್ದು ಬಂದು, ಇವ್ರಿಗೇನೋ ಮೋಸ್ಟ್ಲಿ ಗಾಳಿ ಸೋಕಿದೆ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ದೇವ್ರ ಮನೆಯಿಂದ ಕುಂಕುಮ ಎಲ್ಲ ತೊಗೊಂಬಂದು ಇಟ್ಟು ನೈಟೆಲ್ಲ ಇವರು ಸುಧಾ ಅವ್ರ ಪಕ್ಕನೇ ಇದ್ದು ಸಮಾಧಾನ ಮಾಡಿ ಇದು ಮಾಡ್ತಾರಂತೆ. ನೆಕ್ಸ್ಟ್ ಡೇನೇ ಸುಧಾ ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡಿ ಕರೆಸ್ತಾರಂತೆ. ಈ ಥರ ತುಂಬ ಹೆದರ್ಕೊಂಡಿದ್ದಾಳೆ, ಈ ಥರ ಎಲ್ಲ ಏನೋ ಆ್ಯಪೆಲ್ಲ ಡೌನ್ಲೋಡ್ ಮಾಡಿ ಅದರಲ್ಲಿ ಏನೋ ಕ್ಯಾಮ್ರಾನಲ್ಲಿ ಏನೋ ನೋಡಿ ಏನೋ ಮಾಡ್ಕೊಂಡಿದ್ದಾಳೆ ಇವಳು ಅಂದ್ಬಿಟ್ಟು ಅವ್ರ ಪರ್ಮಿಷನ್ ತೊಗೊಂಡು ಇವರು ಸುಧಾ ಅವ್ರ ತಂದೆ ಏನಿದ್ದಾರೆ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ, ಅವರು ಟಿಪ್ಟೂರಲ್ಲಿ ಗ್ರಾಮ ದೇವತೆ ಬಂದುಬಿಟ್ಟು ಉಡಿಸ್ಲಮ್ಮ ಅಂತ. ಸೊ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಬಟ್ ಅದಕ್ಕೂ ಮುಂಚೆ ಆಗದೆ ಏನಕ್ಕೆ ಆ ಸಂದರ್ಭ ಬರುತ್ತೆ ಅಂದರೆ, ಬೆಳಿಗ್ಗೆ ಎದ್ದು ಸುಧಾನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರ ತಾಯಿ. ಸ್ನಾನಕ್ಕೆ ಕರ್ಕೊಂಡು ಹೋದಾಗ ಪಾಪ ಅವ್ರಿಗೆ ಸೆಕ್ಷನ್ ಆಪ್ರೇಷನ್ ಆಗಿರುತ್ತಲ್ಲ, ಅವರೇ ತಲೆ ಉಜ್ಜೋದು ಬೆನ್ನುಜ್ಜೋದು ಎಲ್ಲ ಮಾಡ್ತಾ ಇರ್ತಾರೆ. ಸ್ನಾನ ಮಾಡಿಸುವಂಥ ಸಂದರ್ಭದಲ್ಲಿ ಬೆನ್ಮೇಲೆ ಅವ್ರಿಗೇನೋ ಒಂಥರ ಕೆಂಪಗೆ ಕಾಣಿಸುತ್ತಂತೆ. ಏನಿದು ಕೆಂಪಗಿದೆಯಲ್ಲ ಅಂತ ನೀಟಾಗಿ ನೀರು ಹಾಕಿ ನೋಡಿದ್ರೆ ಕೈ ಹಚ್ಚು 5 ಬೆರಳು ಏನು ಹಚ್ಚು ಬೆನ್ಮೇಲೆ ಹಿಂಗೆ ಬಿದ್ದಿರುತ್ತಂತೆ. ಅದಾಗಿ ನೋಡಿ ಹೆದರ್ಕೊಂಡು ಆಮೇಲೆ ಸುಧಾ ಅವ್ರ ಹಸ್ಬೆಂಡ್ನ ಕರೆಸಿ ಅವ್ರ ಪರ್ಮಿಷನ್ ತೊಗೊಂಡು ಟಿಪ್ಟೂರಲ್ಲಿರುವಂಥ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರು ಹೇಳೋದು, ಇಲ್ಲ ನಿಮ್ಮ ಮಗಳು ತುಂಬ ಸೆನ್ಸಿಟಿವ್ ಇದ್ದಾಳೆ, ಇವಾಗ ತಾನೇ ಮಗುವಾಗಿದೆ, ತಲೆ ಸ್ನಾನ ಬೇರೆ ಮಾಡಿದ್ಲು, ಆವಾಗವಾಗ ಒಂದು ಸ್ವಲ್ಪ ಡೆಲಿವರಿಯಿಂದ ಬ್ಲೀಡಿಂಗ್ ಕೂಡ ನಡೀತಾ ಇರುತ್ತೆ. ಸೊ ಇದಕ್ಕೆಲ್ಲ ಅಟ್ರ್ಯಾಕ್ಟ್ ಆಗಿ ಒಂದು
ಆತ್ಮ ಇವ್ರ ಕಡೆ ಅಟ್ರಾಕ್ಟ್ ಆಗಿ ಬಂದಿರೋದು. ಅದು ಬೇರೆ ಇವರು ಹಾಗೆ ಕೂದಲೆಲ್ಲ ಬಿಟ್ಕೊಂಡು ಆಚೆ ಹೋಗಿರೋದು ಉಂಟು. ಸೊ ಇಂಥ ಟೈಮಲ್ಲಿ ಆ ಥರ ಎಲ್ಲ ಹೋಗಬಾರ್ದು. ಬಟ್ ಇವ್ರು ಆ ಥರ ಹೋಗಿ ಸಂಜೆ ಕಾಲದಲ್ಲಿ ಹೋಗಿ ಜಗಲಿ ಹತ್ರ ನಿಂತಿದ್ದಾರೆ. ಇದರಿಂದ ಅದು ಅವ್ರ ಹಿಂದೆನೇ ಬಂದುಬಿಟ್ಟಿದೆ. ಅವ್ರನ್ನ ಪ್ರೊಸೆಸ್ ಮಾಡೋದು ಉದ್ದೇಶದಿಂದ, ಅವರಲ್ಲಿ ಸೇರ್ಕೊಬೇಕು ಅನ್ನೋ ಉದ್ದೇಶದಿಂದ ಅದು ಬಂದಿರೋದು ಅಂದ್ಬಿಟ್ಟು ಅವ್ರ ಕೈಲಿ ಪೂಜೆ ಎಲ್ಲ ಮಾಡಿಸಿ ಕೊನೆಗೆ ತಡೆ ಓಡಿಸಿ ವಾಪಸ್ ಮನೆಗೆ ಕಳಿಸಿದ್ದಾರೆ. ಬಟ್ ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಅವ್ರಿಗೆ ನೈಟೆಲ್ಲ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ವಂತೆ. ಅವ್ರಿಗೆ ಎಲ್ಲಿ ತನಕ ಬೆನ್ಮೇಲೆ ಆ ಒಂದು ಕೈನ ಅಚ್ಚೆಯ ಮಾರ್ಕ್ ಏನಿತ್ತು ಅದು ಕಂಪ್ಲೀಟಾಗಿ ವಾಸಿ ಆಗೋ ತನಕ ಇವ್ರಿಗೆ ನೈಟೆಲ್ಲ ನಿದ್ದೆ ಬರದೇ ಇರೋದು, ನೈಟೆಲ್ಲ ತುಂಬ ಸ್ಟ್ರಗಲ್ ಮಾಡೋದು, ಒದ್ದಾಡೋದು ನಿದ್ದೆ ಮಾಡೋಕ್ಕೆ. ಒಂಥರ ಏನೋ ನಾನು ಯಾರೋ ನೋಡ್ತಾ ಇದ್ದಾರೆ ಅನ್ನೋ ಅಂತ ಒಂದು ಅನ್ಯೂಶುವಲ್ ಫೀಲಿಂಗ್ ಅವ್ರಿಗೆ, ಭಯ ಕನಸಲ್ಲೆಲ್ಲ ಯಾರೋ ಅಟ್ಟಿಸ್ಕೊಂಡ್ಬಂದಂಗೆ ಎಕ್ಸ್ಪೀರಿಯನ್ಸಸ್. ಸೊ ಈ ಥರ ಎಲ್ಲ ತುಂಬ ಫೇಸ್ ಮಾಡಿದ್ದಾರೆ. ಅದಾದಮೇಲೆ 15 ದಿನ ಆದಮೇಲೆ ಅದೇನು ಮಾರ್ಕ್ ಕಂಪ್ಲೀಟಾಗಿ ಹೋಯಿತು. ಅದಾದಮೇಲೆ ಅವ್ರಿಗೆ ಈ ಒಂದು ಏನು ಪ್ರಾಬ್ಲಮ್ಸಿಂದ ಅವ್ರಿಗೆ ಮುಕ್ತಿ ಸಿಕ್ಕಿದ್ದು. ಮತ್ತೆ ಊರಿಗೆ ಹೋಗಿ ಮತ್ತೆ ತಡೆ ಓಡಿಸ್ಕೊಂಡ್ಬಂದಂತೆ. ಅದಾದಮೇಲೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಈ ಥರದ ಪ್ರಾಬ್ಲಮ್ ಮತ್ತೆ ಅವ್ರಿಗೆ ಯಾವತ್ತೂ ಆಗಲಿಲ್ಲ ಅಂತ ಸುಧಾ ಅವರು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಸೊ ನಾನು ಏನು ಹೇಳ್ತೀನಿ ಅಂದರೆ, ಇದೆಲ್ಲ ಎಷ್ಟು ನೀವು ಜಡ್ಜ್ ಮಾಡೋರು ಜಡ್ಜ್ ಮಾಡ್ತಾರೆ, ಬಟ್ ನಮ್ಮ ಒಂದು ಸೇಫ್ಟಿನಲ್ಲಿ ನಾವಿರಬೇಕು ಅಂತ ಹೇಳ್ಕೊತೀವಿ. ಸೈಂಟಿಫಿಕ್ ರೀಸನ್ಸ್ ಕೂಡ ಇರ್ಬೋದು ಇದಕ್ಕೆ. ಇಂಥ ಟೈಮಲ್ಲಿ ಆಚೆ ಕಡೆ ಹೋಗೋದು, ನಿಂತ್ಕೊಳ್ಳೋದು, ಗಾಳಿ ಬರೋದು, ಸಾಯಂಕಾಲದೊತ್ತು ವಿಂಡ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ನಾವು ತಲೆಗೇನೋ ಸ್ಕಾರ್ಫ್ ಕಟ್ಕೊಳ್ದಂಗೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಬೇಕು. ಸೊ ಈ ಥರದ ಇನ್ಸ್ಟೆನ್ಸಸ್ನೆಲ್ಲ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಬಟ್ ಸುಧಾ ಅವ್ರಿಗೆ ಆಗಿದ್ದು ಒಂದು ಟೆರಿಫಿಕ್ ಎಕ್ಸ್ಪೀರಿಯನ್ಸ್. ಅವ್ರು ನನ್ನ ಜೊತೆ ಶೇರ್ ಮಾಡ್ಕೊಬೇಕಾದ್ರೆ ಅಂತೂ ಸಿಕ್ಕಾಪಡೆ ಹೆದರ್ಕೊಂಡಿದ್ರು. ಇವತ್ತಿಗೆ ಸುಧಾ ಅವರು ಆರಾಮಾಗಿ ಮಗುನ ನೋಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮಿಂದ ಅವರಿಗೆ ಸೊಲ್ಯೂಷನ್ ಅಂತೂ ಸಿಕ್ಕಿದ ನಿಜ, ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್, ಉತ್ರಳ್ಳಿ ಲೇಕ್ ಹಾರರ್. ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, share and subscribe and follow me on my Instagram account. Stay with me only on Rahasya with Lasya, where secret awaits.